ಹಲೋ, ನಮಸ್ಕಾರ, ಶುಭೋದಯ ಎಲ್ಲರಿಗೂ. ಇಂದು ನಾನು ಮಾತನಾಡ್ತಾ ಇರೋದು ಇತ್ತೀಚೆಗೆ ತುಂಬ ಹೆಚ್ಚಾಗ್ತಿರೋ ಒಂದು ಸೀರಿಯಸ್ ಟಾಪಿಕ್ ಬಗ್ಗೆ. ಅದೇ ಹಾರ್ಟ್ ಅಟ್ಯಾಕ್ ಅಂತ ಕೇಳಿದ್ರೇ ಭಯ ಆಗುತ್ತೆ, ಹೌದಲ್ವಾ? ಯಾಕೆ ಇಷ್ಟು ಯುವಕರಿಗೆ ಸಡನ್ ಹಾರ್ಟ್ ಅಟ್ಯಾಕ್ ಬರ್ತಾ ಇದೆ? ನಮ್ಮ ಡೈಲಿ ಹ್ಯಾಬಿಟ್ಸ್ ಇದಕ್ಕೆ ಕಾರಣನಾ? ಬನ್ನಿ ಸಿಂಪಲ್ಲಾಗಿ ಈ ರಿಯಾಲಿಟಿ ಬಗ್ಗೆ ತಿಳಿದುಕೊಳ್ಳೋಣ ಇಂದಿನ ವಿಡಿಯೋದಲ್ಲಿ. ಒಂದು ಕಾಲದಲ್ಲಿ ಹೃದಯಾಘಾತ ಅಂದರೆ 60 ವರ್ಷ ಮೇಲ್ಪಟ್ಟವರಿಗೆ ಬರ್ತಿತ್ತು ಅಂತ ಹೇಳ್ತಿದ್ರು. ಆದರೆ ಇಂದು 25, 30, 40 ವರ್ಷದ ಯುವಕರಿಗೂ ಹಾರ್ಟ್ ಅಟ್ಯಾಕ್ ಆಗ್ತಿದೆ. ಒಬ್ಬ ತಂದೆ ಕೆಲಸಕ್ಕೆ ಹೋಗಿ ಮನೆಗೆ ವಾಪಸ್ ಬರಲಿಲ್ಲ. ಒಬ್ಬ ಅಮ್ಮ ಮಕ್ಕಳ ಜೊತೆ ಮಾತನಾಡ್ತಾನೆ ಕುಸಿದು ಬಿದ್ಲು. ಇದು ಸಿನಿಮಾ ಕಥೆ ಅಲ್ವೇನೆ ಅಲ್ಲ ಕಣ್ರಿ, ನಮ್ಮ ಸುತ್ತ ನಡೆಯುತ್ತಿರುವ ನಿಜ ಜೀವನ. ಇಷ್ಟಾದರೂ ಕೊನೆಗೆ ಕಾಡುವಂಥ ಒಂದು ಪ್ರಶ್ನೆ ಏನು ಗೊತ್ತಾ? ಇಷ್ಟು ಜನರಿಗೆ ಯಾಕೆ ಈಗ ಹೃದಯಾಘಾತ ಆಗ್ತಾ ಇದೆ ಅಂತ. ಇವತ್ತು ನಾವು ಅದನ್ನೇ ಸರಳವಾಗಿ ತಿಳ್ಕೊಳ್ಳೋಣ ಸ್ನೇಹಿತರೆ, ಬನ್ನಿ. ಹೃದಯಾಘಾತ ಅಂದರೆ ಏನು? ನಮ್ಮ ಹೃದಯ ದಿನಕ್ಕೆ ಸಾವಿರಾರು ಬಾರಿ ಬಡಿತ ಹೊಡೆಯುತ್ತೆ. ನಾವು ನಿದ್ರೆಯಲ್ಲಿ ಇದ್ದರೂ ಅದು ಕೆಲಸ ಮಾಡ್ತಾ ಇರುತ್ತೆ. ಹೃದಯಕ್ಕೆ ರಕ್ತ ತರುವ ನರಗಳಲ್ಲಿ ಬ್ಲಾಕ್ ಆಗಿದ್ದರೆ ಹೃದಯಕ್ಕೆ ಆಕ್ಸಿಜನ್ ಸಿಗೋದಿಲ್ಲ. ಆಗ ಹೃದಯದ ಒಂದು ಭಾಗ ಕೆಲಸ ನಿಲ್ಲಿಸುತ್ತೆ. ಅದನ್ನೇ ಹಾರ್ಟ್ ಅಟ್ಯಾಕ್ ಅಂತ ಕರೀತಾರೆ. ಹೃದಯಾಘಾತ ಒಂದು ದಿನದಲ್ಲಿ ಬರುವುದಿಲ್ಲ. ನಮ್ಮ ಜೀವನ ಶೈಲಿ ನಿಧಾನವಾಗಿ ಅದನ್ನು ಆಹ್ವಾನ ಮಾಡ್ತಿರುತ್ತೆ. ಈಗ ಯಾಕೆ ಹೆಚ್ಚಾಗಿದೆ ಈ ಹೃದಯಾಘಾತ? ಮೊದಲನೇದಾಗಿ ಸ್ಟ್ರೆಸ್, ಒತ್ತಡ. ಇಂದು ಎಲ್ಲರ ಜೀವನವು ಓಟದ ಜೀವನ. ಹಣ, ಕೆಲಸ, ಫ್ಯೂಚರ್, EMI, ತಲೆಗೊಂದು ಒತ್ತಡ. ನಮ್ಮ ಮನಸ್ಸು ಶಾಂತಿಯಾಗಿಲ್ಲ ಅಂದರೆ ಹೃದಯ ಕೂಡ ಶಾಂತಿಯಾಗೋದಿಲ್ಲ. ಸ್ಟ್ರೆಸ್ ಬಂದಾಗ ಬ್ಲಡ್ ಪ್ರೆಷರ್ ಹೆಚ್ಚಾಗುತ್ತೆ, ಹೃದಯ ಹೆಚ್ಚು ಕೆಲಸ ಮಾಡಬೇಕು. ಇನ್ನು ಎರಡನೇದಾಗಿ ಸ್ಲೀಪ್ ಪ್ರಾಬ್ಲಮ್, ನಿದ್ರೆಯ ಕೊರತೆ. ರಾತ್ರಿ 1 ಗಂಟೆ ತನಕ ಮೊಬೈಲ್, ಬೆಳಿಗ್ಗೆ ಬೇಗ ಕೆಲಸ, ಬಾಡಿಗೆ ರೆಸ್ಟ್ ಸಿಗದೇ ಇದ್ದರೆ ಹೃದಯ ನಿಧಾನವಾಗಿ ದುರ್ಬಲವಾಗುತ್ತೆ. ನಿದ್ರೆ ಒಂದು ಲಕ್ಸುರಿ ಅಲ್ಲ ಕಣ್ರಿ, ಅದು ನಮ್ಮ ದೇಹದ ಮೆಡಿಸಿನ್. ಇನ್ನು ಮೂರನೇದು ಜಂಕ್ ಫುಡ್ ಮತ್ತು ಫಾಸ್ಟ್ ಫುಡ್. ನಾವು ತಿನ್ನೋ ಆಹಾರ ಈಗ ಹೊಟ್ಟೆ ತುಂಬೋಕೆ ಮಾತ್ರ, ಆರೋಗ್ಯ ಕೊಡೋಕ್ಕಲ್ಲ. ಪಿಜ್ಜಾ, ಬರ್ಗರ್, ಆಯಿಲ್ ಫುಡ್, ಕೋಲ್ಡ್ ಡ್ರಿಂಕ್ಸ್ ಇವು ಟೇಸ್ಟ್ ಕೊಡ್ತವೆ, ಆದರೆ ನಿಧಾನವಾಗಿ ನರಗಳಲ್ಲಿ ಕೊಬ್ಬು ಜಮೆಯಾಗತ್ತೆ. ಹೊರಗೆ ಕ್ರಿಸ್ಪಿಯಾಗಿ ಕಾಣುವ ಫುಡ್ ಒಳಗೆ ಸೈಲೆಂಟ್ ಡೇಂಜರ್ ಆಗಿರಬಹುದು. ನಾಲ್ಕನೇದಾಗಿ ಎಕ್ಸಸೈಸ್ ಇಲ್ಲದ ಜೀವನ. ಒಂದು ಕಾಲದಲ್ಲಿ ಜನ ನಡೀತಾ ಇದ್ರು, ಇಂದು ಎಲ್ಲವೂ ಚೇರ್ ಲೈಫ್. ವರ್ಕ್ ಫ್ರಮ್ ಹೋಮ್, ಬೈಕ್, ಲಿಫ್ಟ್, ಮೊಬೈಲ್. ದೇಹ ಚಲಿಸದೇ ಇದ್ದರೆ ಹೃದಯವು ಲೇಸಿ ಆಗುತ್ತೆ. ಇನ್ನು 5ನೇದು ಸ್ಮೋಕಿಂಗ್ ಆ್ಯಂಡ್ ಆಲ್ಕೋಹಾಲ್. ಕೆಲವರು ಸ್ಟ್ರೆಸ್ ಕಡಿಮೆ ಆಗುತ್ತೆ ಅಂತ ಸ್ಮೋಕಿಂಗ್ ಮಾಡ್ತಾರೆ, ಆದರೆ ಅದು ಹೃದಯಕ್ಕೆ ಸ್ಲೋ ಪಾಯ್ಸನ್. ಒಂದು ಸಿಗರೇಟ್ ಕೆಲವು ನಿಮಿಷಗಳ ಪ್ಲೆಷರ್ ಕೊಡ್ಬೋದು, ಆದರೆ ಹೃದಯಕ್ಕೆ ವರ್ಷಗಳ ಡ್ಯಾಮೇಜ್ ಕೊಡಬಹುದು, ನೆನಪಿರಲಿ. ಯುವಕರಿಗೂ ಯಾಕೆ ಹೃದಯಾಘಾತ ಬರ್ತಾ ಇದೆ? ಇಂದು ಯುವಕರಿಗೆ ಫಿಟ್ನೆಸ್ ಇದೆ, ಆದರೆ ಪೀಸ್ ಇಲ್ಲ. ಜಿಮ್ ಮಾಡ್ತಾರೆ, ಆದರೆ ಸ್ಲೀಪ್ ಇಲ್ಲ. ಫೋಟೋಸ್ಗೆ ಸ್ಮೈಲ್ ಇರುತ್ತೆ, ಆದರೆ ಒಳಗಡೆ ಆ್ಯಂಗ್ಸೈಟಿ ಇರುತ್ತೆ. ಕೆಲವರು ಹೊರಗೆ ಸ್ಟ್ರಾಂಗ್ ಕಾಣಬಹುದು, ಆದರೆ ಒಳಗಡೆ ಮೆಂಟಲಿ ಟಯರ್ಡ್ ಆಗಿರ್ತಾರೆ. ಹಾರ್ಟ್ ಅಟ್ಯಾಕ್ ವಯಸ್ಸು ನೋಡಿ ಬರುವುದಿಲ್ಲ, ನಮ್ಮ ಜೀವನ ಶೈಲಿ ನೋಡಿ ಬರುತ್ತೆ. ಹಾರ್ಟ್ ಅಟ್ಯಾಕ್ ಬರುವ ಮುನ್ನ ನಮ್ಮ ದೇಹ ಕೊಡುವ ಕೆಲವು ಸೂಚನೆಗಳೇನೇನು? ಎದೆ ನೋವು, ಉಸಿರಾಟದ ತೊಂದರೆ, ಹೆಚ್ಚು ಬೆವರೋದು, ಎಡಗೈ ನೋವು ಬರೋದು, ತುಂಬ ದಣಿವು, ಅಸ್ವಸ್ಥ ಫೀಲಿಂಗ್. ಈ ಸಿಂಪ್ಟಮ್ಸನ್ನು ಇಗ್ನೋರ್ ಮಾಡಬೇಡಿ. ಕೆಲವೊಮ್ಮೆ ನಮ್ಮ ದೇಹ ಮೊದಲು ವಾರ್ನಿಂಗ್ ಕೊಡುತ್ತೆ, ಆದರೆ ನಾವು ಬ್ಯುಸಿ ಲೈಫ್ನಲ್ಲಿ ಅದನ್ನು ಕೇಳೋದಿಲ್ಲ. ಇದರಿಂದ ಹೇಗೆ ತಪ್ಪಿಸ್ಕೋಬೋದು ನಾವು? ನೋಡೋಣ ಬನ್ನಿ. ಪ್ರತಿದಿನ ನಡಿಬೇಕು. 30 ನಿಮಿಷ ವಾಕಿಂಗ್ ನಿಮ್ಮ ಹೃದಯಕ್ಕೆ ದೊಡ್ಡ ಗಿಫ್ಟ್. ಒಳ್ಳೆಯ ನಿದ್ರೆ, ಮೊಬೈಲ್ಗಿಂತ ಸ್ಲೀಪ್ ಮುಖ್ಯ. ಹೆಲ್ದಿ ಫುಡ್, ಮನೆಯ ಊಟ ಸಿಂಪಲ್ ಇರ್ಬೋದು, ಆದರೆ ಅದು ಬಾಡಿಗೆ ಬ್ಲೆಸ್ಸಿಂಗ್. ಸ್ಟ್ರೆಸ್ ಕಡಿಮೆ ಮಾಡಿ. ಎಲ್ಲ ಸಮಸ್ಯೆಗಳಿಗೂ ಟೆನ್ಷನ್ ಸೊಲ್ಯೂಷನ್ ಅಲ್ಲ. ಕೆಲವೊಮ್ಮೆ ನಿಧಾನವಾಗಿ ಬದುಕೋದು ಕೂಡ ಇಂಪಾರ್ಟೆಂಟ್. ಹೆಲ್ತ್ ಚೆಕಪ್. ಇನ್ನು ಬಾಡಿ ಸೈಲೆಂಟ್ ಆಗಿದೆ ಅಂದರೆ ಹೆಲ್ತಿ ಅಂತ ಅರ್ಥ ಅಲ್ಲ. ರೆಗ್ಯುಲರ್ ಚೆಕಪ್ ತುಂಬ ಮುಖ್ಯ. ನೋಡೋದ್ರಲ್ಲ, ಹಣ ಮತ್ತೆ ಸಂಪಾದಿಸಬಹುದು, ಆದರೆ
ಆರೋಗ್ಯ ಹೋದರೆ ಜೀವನವೇ ಬದಲಾಗಬಹುದು. ನಮ್ಮ ಕುಟುಂಬಕ್ಕೆ ಎಕ್ಸ್ಪೆನ್ಸಿವ್ ಗಿಫ್ಟ್ ಬೇಡ, ನಾವು ಹೆಲ್ದಿಯಾಗಿ ಅವರ ಜೊತೆ ಇರೋದು ಸಾಕು. ಈ ವಿಡಿಯೋ ನೋಡ್ತಿರುವ ನೀವು ದಯವಿಟ್ಟು ನಿಮ್ಮ ಆರೋಗ್ಯವನ್ನು ನಿರ್ಲಕ್ಷ್ಯ ಮಾಡಬೇಡಿ. ಯಾಕಂದರೆ ಒಂದು ಹೆಲ್ದಿ ಹಾರ್ಟ್ ಒಂದು ಸಂಪೂರ್ಣ ಕುಟುಂಬದ ಸಂತೋಷ. ಏನಂತೀರ? ಈ ವಿಡಿಯೋ ನಿಮಗೆ ಉಪಯೋಗ ಆಯಿತು ಅಂತಂದರೆ ಲೈಕ್ ಮಾಡಿ, ನಿಮ್ಮ ಕುಟುಂಬ ಮತ್ತು ನಿಮ್ಮ ಸ್ನೇಹಿತರ ಜೊತೆ ಶೇರ್ ಮಾಡಿ. ಇನ್ನಷ್ಟು ಮೀನಿಂಗ್ಫುಲ್ ಕನ್ನಡ ವೀಡಿಯೋಸ್ಗಾಗಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಮತ್ತೆ ಇನ್ನೊಂದು ವಿಶೇಷವಾದ ವಿಡಿಯೋ ಒಟ್ಟಿಗೆ ಸಿಗೋಣ. ಅಲ್ಲಿವರೆಗೂ ನಮಸ್ಕಾರ.